ಮಲೆನಾಡ ಗಾಂಧಿ ದಿವಂಗತ ಗೋವಿಂದೇಗೌಡರ ನಿವಾಸದಲ್ಲಿ ನಡೆದಿದ್ದಂತಹ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾರನ್ನ ಸೀಸ್ ಮಾಡಲಾಗಿತ್ತು. ಆ ಕಾರಿನಲ್ಲೇ ಅರ್ಧ ಕೆಜಿ ಚಿನ್ನ ಪತ್ತೆಯಾಗಿದೆ. ಮಲೆನಾಡ ಗಾಂಧಿ ದಿವಂಗತ ಗೋವಿಂದೇಗೌಡರ ಮನೆಯಲ್ಲಿ ಕಳ್ಳತನ ಪ್ರಕರಣ ಸಂಬಂಧ ಪೊಲೀಸರು ಸೀಸ್ ಮಾಡಿದ್ದ ಕಾರ್ನಲ್ಲೇ ಇತ್ತು ಅರ್ಧ ಕೆಜಿ ಚಿನ್ನ. 2 ತಿಂಗಳು ಠಾಣೆ ಕಾಂಪೌಂಡ್ನಲ್ಲೇ ಕಾರನ್ನ ಇರಿಸಲಾಗಿತ್ತು. ಕಾರ್ನಲ್ಲೇ ಸುಮಾರು 600 ಗ್ರಾಂ ಚಿನ್ನ, 600 ಗ್ರಾಂ ಬೆಳ್ಳಿ, 3 ಲಕ್ಷ ನಗದು, 2 ಕಾರಿನ ಸಮೇತವಾಗಿ 3 ಖದೀಮರು ಇದನ್ನ ಎಸ್ಕೇಪ್ ಮಾಡಿಕೊಂಡು ಹೊರಟಿದ್ರು. ಅದಾದ ನಂತರದಲ್ಲಿ ಪೊಲೀಸರು ವಾಹನವನ್ನು ಸೀಸ್ ಮಾಡ್ಕೊಂಡಿದ್ರು. ಆದರೆ ಅವರಿಗೆ ಗೊತ್ತಿರಲಿಲ್ಲ ಅದೇ ವಾಹನದ ಟೈರ್ ಸ್ಟೆಪ್ನಿ ಏನಿರುತ್ತೆ ಆ ಜಾಗದಲ್ಲಿ ಇದನ್ನೆಲ್ಲ ಇರಿಸಿದ್ರು ಅಂತ. ಈಗ ಆರೋಪಿಗಳನ್ನು ಪತ್ತೆ ಮಾಡಿದ ನಂತರದಲ್ಲಿ ಅವರುಗಳು ಬಾಯ್ಬಿಟ್ಟಿರುವಂತಹ ವಿಚಾರ. ಮನೆ ಕೆಲಸದವರೇ ಈ ಕಳ್ಳತನವನ್ನು ಮಾಡಿದ್ರು. ಕೇವಲ ಮನೆ ಕೆಲಸಕ್ಕೆ ಬಂದು ಸೇರ್ಕೊಂಡು 15 ದಿನಗಳ ಅವಧಿಯಲ್ಲೇ ಈ ಕೃತ್ಯವನ್ನು ಎಸಗಿದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾರಾಯಣಗೌಡ ಇಂದ. ನಾರಾಯಣಗೌಡ, ಕಾರನ್ನ ಸೀಸ್ ಮಾಡಿ 2 ತಿಂಗಳಾಗಿದೆ, ಆದರೆ ಆರೋಪಿಗಳ ಪತ್ತೆ ಆಗಿರಲಿಲ್ವಾ? ಹೇಗೀಗ ಈ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ತು? ದಿವ್ಯಾ ಅಂತಂದರೆ ಏನು ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಮಲೆನಾಡು ಗಾಂಧಿ ಅಂತಲೇ ಕರೆಸ್ಕೊಳ್ಳುವಂಥ ದಿವಂಗತ ಗೋವಿಂದೇಗೌಡರ ಪುತ್ರ ವೆಂಕಟೇಶ್ ಅವರ ಮನೆಯಲ್ಲಿ ಆಗಸ್ಟ್ 20ನೇ ತಾರೀಕು ಕಳ್ಳತನ ನಡೆದಿದ್ದಂಥದ್ದು. ಅಂತಂದರೆ ಆ ಮನೆಗೆ ಏನು ವೆಂಕಟೇಶ್ ಅವರ ಮನೆಗೆ 15 ದಿನ ಹಿಂದಷ್ಟೇ ನೇಪಾಳ ಮೂಲದ 5 ಒಂದು ಕೆಲಸಕ್ಕೆ ಸೇರ್ಕೊಂಡಿದ್ದಂಥದ್ದು. ಅದರಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಒಂದು ದಂಪತಿಯ ಸಹಕಾರದಲ್ಲಿ ಒಟ್ಟು 5 ಈ ಒಂದು ಕೃತ್ಯ ನಡೆಸಿದಂಥದ್ದು. ಜೊತೆಗೆ ಅವರು ಕಾರಿನ ಸಮೇತ ಅವ್ರ ಮನೆಯಲ್ಲಿದ್ದಂಥ ಒಡವೆ ಮತ್ತು ದುಡ್ಡು ಎಲ್ಲವನ್ನೂ ಸಹ ದೋಚಿ ಅವರು ವಾಪಸ್ ಹೋದರೆ ಮಹಾರಾಷ್ಟ್ರ ಹೋಗ್ತಿರ್ಬೇಕಾದ್ರೆ ಚಿಕ್ಕಮಗಳೂರು ಪೊಲೀಸರು ಮಹಾರಾಷ್ಟ್ರ ಪೊಲೀಸರ ಸಹಕಾರದಿಂದ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿದಂಥದ್ದು. ಅಂದರೆ ಗಾಡಿನೂ ಸಹ ಸೀಸ್ ಮಾಡಿಟ್ಟಿದ್ರು, ಅವ್ರನ್ನ ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸಿದಂಥದ್ದು. ಆದರೆ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೇವಲ ವೆಂಕಟೇಶ್ ಅವರ ಮನೆಯಲ್ಲಿ ಕದ್ದಿರುವಂಥ ಒಡವೆ ಮತ್ತು ಚಿನ್ನ ಅಷ್ಟೇ ಅಲ್ಲದೆ ಅವರ ಹತ್ರ ಬೇರೆ ಒಡವೆ ಕೂಡ ಇದ್ದಂಥದ್ದು. ಅವ್ರನ್ನ ಸೀಸ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಹತ್ರ ಸಿಕ್ಕಿದಂಥ ಸುಮಾರು 1.25 ಕೋಟಿ ಬೆಲೆ ಬಾಳುವಂಥ ಚಿನ್ನ, ಬೆಳ್ಳಿ ಮತ್ತೆ ನಗದು ಕೂಡ ಸಿಕ್ಕಿದಂಥದ್ದು. ಆದರೆ ಅವ್ರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಈ ಒಂದು ಏನೀಗ ಟೈರಿನ ಅಂದರೆ ಕಾರಿನ ಸ್ಟೆಪ್ನಿಯಲ್ಲಿ ಇದ್ದಂಥ ಒಡವೆ ಕೂಡ ಈಗ ಪತ್ತೆ ಆಗಿರುವಂಥದ್ದು. ಯಾಕೆಂತಂದರೆ ಗಾಡಿ 2 ಕಾರ್ಗಳು ಕೂಡ ಈಗಾಗಲೇ ಬೆಂಗಳೂರು ರಿಜಿಸ್ಟ್ರೇಷನ್ ಹೊಂದಿರುವಂಥದ್ದು. ಆ ಗಾಡಿನ ಮಾಲೀಕರು ಕೋರ್ಟಿಂದ ಪರ್ಮಿಷನ್ ತಗೊಂಡು ಗಾಡಿನ ವಾಪಸ್ ತಗೊಂಡೋದಕ್ಕೆ ಅಂತಂದ್ರೆ ರಿಲೀಸ್ ಮಾಡ್ಕೋಕೆ ಬಂದಿರುವಂಥದ್ದು. ಒಂದು ಪೊಲೀಸರು ಒಂದು ಏನು ಫಾರ್ಮೆಟ್ ಇರುತ್ತೆ ಅಂತಂದ್ರೆ ಯಾವುದೇ ಗಾಡಿ ಸೀಸ್ ಮಾಡಿದಂಥ ಗಾಡಿನ ಅವರು ವಾಪಸ್ ಕೊಡಬೇಕಾದ್ರೆ ಆ ಗಾಡಿನ ಸಂಕ್ಷಿಪ್ತವಾಗಿ ಚೆಕ್ ಮಾಡಿ ಅವ್ರನ್ನ ವಾಪಸ್ ಕೊಡುವಂಥದ್ದು. ಹೀಗೆ ಚೆಕ್ ಮಾಡುವಂಥ ಸಂದರ್ಭದಲ್ಲಿ ಗಾಡಿಯ ಡಿಕ್ಕಿನಲ್ಲಿ ಸ್ಟೆಪ್ನಿಯಲ್ಲಿ ಇದ್ದಂಥ ಚಿನ್ನ ಕೂಡ ಸುಮಾರು 600 ಗ್ರಾಂ ಚಿನ್ನ, 600 ಗ್ರಾಮ್ ಬೆಳ್ಳಿ ಮತ್ತೆ 3,41,000 ಕ್ಯಾಶ್ ಇದ್ದಂಥ ಚೀಲ ಕೂಡ ಅಲ್ಲೇ ಇರುವಂಥದ್ದು ಈಗ ಪತ್ತೆ ಆಗಿರುವಂಥದ್ದು. ಅಂದ್ರೆ ಈ ಒಡವೆ ಮತ್ತೆ ಹಣ ಎಲ್ಲದೂ ಕೂಡ ವೆಂಕಟೇಶ್ ಅವ್ರ ಮನೆಯಲ್ಲೇ ಕದ್ದಿರೋದು ಅನ್ನೋದು ಕೂಡ ಈಗಾಗಲೇ ಸ್ಪಷ್ಟ ಆಗಿರುವಂಥದ್ದು. ಹಾಗಾಗಿ ಸುಮಾರು 2 ತಿಂಗಳ ನಂತರ ಆರೋಪಿಗಳು ಎಷ್ಟೇ ವಿಚಾರಣಾ ಮುಚ್ಚಿಡುವಂತ ಪ್ರಯತ್ನ ಮಾಡಿದ್ರು ಕೂಡ 2 ತಿಂಗಳ ನಂತರ ಅವರು ಮುಚ್ಚಿಟ್ಟಂತ ಎಲ್ಲಾ ಒಡವೆಗಳು ಮತ್ತೆ ಹಣ ಕೂಡ ಈಗ ಪತ್ತೆ ಆಗಿರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ನಾರಾಯಣಗೌಡ ನಿಮ್ಮೆಲ್ಲ ಮಾಹಿತಿಗೆ.